ಇದೊಂದು ಕ್ಲಾರಿಟಿ ಸಿಕ್ತು. ಅದಾದ ನಂತರ ಆ, ದೇವದುರ್ಗ ತಾಲೂಕು ಅಂತ ಬಂದಾಗ ಹಿಂದುಳಿದಂತ ತಾಲೂಕುಗಳಲ್ಲಿ ಒಂದು. ಸೊ ಈ ಕ್ಷೇತ್ರದಲ್ಲಿ ಶಿಕ್ಷಣ ವ್ಯವಸ್ಥೆ ತುಂಬಾ ಕುಂಠಿತವಾಗಿದೆ. ಒಂದ್ ಕಡೆ ಟೀಚರ್ಸ್ ಇಲ್ಲ ಸ್ಕೂಲ್ಗಳಲ್ಲಿ, ಒಂದಿಷ್ಟು ಕಡೆ ಸ್ಕೂಲ್ಗಳೇ ಇಲ್ಲ. 10 ಕಿಲೋಮೀಟರ್ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಮಕ್ಕಳು ಅನ್ನೋದೆಲ್ಲ ಒಂದು ಮಾತಿದೆ ಮೇಡಮ್. ಯಾಕೆ ಇಷ್ಟೊಂದು ಹಿಂದುಳಿದಿದೆ? ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಾಗಿದೆ? ಇಲ್ಲ, ಈಗ ಶಿಕ್ಷಣದಿಂದ ಸ್ವಲ್ಪ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆನೇ ನಮ್ಮ ನಿಜ. ಹೌದು. ದೇವದುರ್ಗ ಅಂತ ಹೇಳಕ್ಕಾಗೋದಿಲ್ಲ. ಹ್ಮ್. ಆ ಜಿಲ್ಲೆಯಲ್ಲೇ ಸ್ವಲ್ಪ ಶಿಕ್ಷಕರ ಕೊರತೆ ಬಿಟ್ರೆ ಹ್ಮ್. ಬೇರೆ ನಮ್ಗ ಯಾವುದು ಸ್ಕೂಲ್ ಕಟ್ಟಡ, ಸ್ಕೂಲ್ ಇಲ್ಲ ಅದಿಲ್ಲ ಅನ್ನೋಂಥದ್ದೇನಿಲ್ಲ. ಎಲ್ಲ ಹ್ಮ್. ಕರೆಕ್ಟಾಗಿ ಸ್ಕೂಲ್ಗಳದಾವ ದೇವದುರ್ಗ ಕ್ಷೇತ್ರದಲ್ಲಿ. ನೀವು ನೋಡ್ಬೋದು ಎಲ್ಲ ಕಡೆ ಒಂದು ಇದು ಅದ. ಮತ್ತೆ ಅತಿಥಿ ಶಿಕ್ಷಕರನ್ನ ನಾವು ಅವ್ರ ಆಯ್ಕೆಗೆ ಯಾರು ಅದಕ್ಕೆ ಎಲಿಜಿಬಲ್ ಅದಾರ ಅಂಥವ್ರನ್ನೇ ತಗೋಬೇಕನ್ನೋಂಥದ್ದು ಮಾಡಿವಿ. ಎಲ್ಲಿ ಕ್ಷೇತ್ರ, ಎಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಕತ್ತೀವಿ. ಯಾವುದೇ ಕಾರಣಕ್ಕೂ ಒಂದೇನಂದ್ರೆ ಕಾಯಂ ಶಿಕ್ಷಕರು ಬಂದ್ಬಿಟ್ರೆ ನಮಗೊಂದು ಅನುಕೂಲ ಆಗ್ತದ. ಶಿಕ್ಷಕರ ಕೊರತೆ ಅದ. ನಿನ್ನೆನೆ ನಾವು ರಿಸಲ್ಟ್ ಭಾಳ ಒಂದು 60% ಆಗಕತ್ತದ ಅಂದಾಗ ಇದು ಏನು ಹೆಂಗ ಅಂತೇಳಿ ಭಾಳ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಾವು ಎಲ್ಲರೂ ನಮ್ಮ ಒಂದು ಕಮಿಟಿ ಅಧ್ಯಕ್ಷರು ಕೊಂಡ್ರೆಡ್ಡಿ ಸಾಹೇಬರು ನೇತೃತ್ವದಲ್ಲಿ ನಿನ್ನೆ ಒಂದು ಎಲ್ಲ ವಿಷಯಗಳ ಚರ್ಚೆ ಆದವು. ಹ್ಮ್. ಆದರೆ ನಾವು ಕೂಡ ಒಂದು ಶಿಕ್ಷಣ ಮಂತ್ರಿಗಳನ್ನ ಭೇಟಿಯಾಗಿವಿ. ಹ್ಮ್. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಿಷ್ಟು ನೇಮಕ ಮಾಡಿ ಕೊಡ್ತೀವಿ ಅಂತೇಳಿ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಅವರು ಕೂಡ ಹೇಳ್ಯಾರ. ಹ್ಮ್. ಕೊಡ್ಬೋದು. ಆದರೆ ದೇವದುರ್ಗ ಇಲ್ಲಿವರೆಗೆ ನಮ್ಗೆ ಹಿಂದುಳಿದ ಕ್ಷೇತ್ರ ಅನ್ನೋಂಥದ್ದು ಬರೇ ಮಾತಿನಲ್ಲಿ ಕೆಲವೊಂದು ಬಂದರೂ ಕೂಡ ಕೆಲವೊಂದು ಕಾರ್ಯರೂಪಕ್ಕೆ ಕೆಲಸಗಳು ಆಗ್ಯಾವ. ಹ್ಮ್. ಆಗಿಲ್ಲ ಅಂತಲ್ಲ. ಈಗ ನೋಡ್ರಿ, ನೀರಾವರಿಯಿಂದ ಕೆಲವು ಬದಲಾವಣೆಗಳಾಗ್ಯಾವ. ಕೆಲವು ಕಲ್ಯಾಣ ಕರ್ನಾಟಕ ಅನುದಾನದಿಂದ ಒಂದಿಷ್ಟು ಬದಲಾವಣೆ ಆಕೈತದ. ಇನ್ನು ಸ್ವಲ್ಪ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅನುದಾನಗಳು ಬಂದರೆ ಹ್ಮ್. ಮುಂದುವರಿಸ್ಬೋದು. ಆದರೆ Okay. ನಾನು ಯಾವತ್ತು ಹಿಂದೆ ಬಿದ್ದದಂತ ಅವಾಗ ಎಲ್ಲರೂ ಹೇಳ್ಕೊಂಡ್ ಬಂದಂಗೆ ನಾನು ಅನ್ನೋದಿಲ್ಲ. ಹ್ಮ್. ಮುಂದಿವಿ ನಾವು ಅಂತಾನೆ ನನ್ನ ಭಾವನೆ. ಆದರೆ ನಿಜವಾಗ್ಲೂ ಒಂದು ಪ್ರಾಕ್ಟಿಕಲ್ ಆಗಿ ನೋಡಿದರೆ ಶಿಕ್ಷಕರ ಕೊರತೆ ಭಾಳ ಎದ್ದು ಕಾಣುತ್ತೆ. ಸರ್ಕಾರ ಗಮನ ಹರಿಸ್ಬೇಕು. ಬೇರೆ ಯಾವ್ಯಾವುದಕ್ಕೆ ಖರ್ಚು ಮಾಡೋ ಬದಲು ಶಿಕ್ಷಣಕ್ಕೆ ಕೊಡಬೇಕು. ಕರೆಕ್ಟ್. ಶಿಕ್ಷಣಕ್ಕೆ ಆಗಲಿ, ಆರೋಗ್ಯಕ್ಕಾಗಲಿ ಮೊದಲು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡಬೇಕು. ಈಗ ನೋಡ್ರಿ, ಬಸ್ಸುಗಳನ್ನ ಶಕ್ತಿ ಯೋಜನೆ ಮಾಡ್ಯಾರ. ಯಾರಿಗೆ ತೊಂದರೆ ಆಗೈತೆ? ಇಲ್ಲಿ ಬಸ್ಸುಗಳು ಕಡಿಮೆ ಅವ, ಬಸ್ಸುಗಳು ಕೊಡ್ತಾ ಇಲ್ಲ. ಈಗ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಈಗ ನೋಡ್ರಿ, ನಾನು ಅವಾಗ ಒಂದು ಊರಲ್ಲಿ ನಾನೊಬ್ಬ ಹೆಣ್ಣು ಹುಡುಗಿ ಶಾಲೆಗೆ ಹೋಗ್ತಿದ್ದೆ. ಹೌದು. ಈಗ 200 ಜನ ಹೋಗ್ತಾರ ನಮ್ಮಲ್ಲಿ. ಅವರೆಲ್ಲ ಹೊರಗೆ ಬರ್ಬೇಕಲ್ಲ, ಮತ್ತೆ ದಿನ ಹೌದು, ಬೆಳಿಗ್ಗೆ ಹೌದು. ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಬೇಕಲ್ಲ. ಇದನ್ನೆಲ್ಲ ಮಾಡಬೇಕು. ರಸ್ತೆಗೆ, ಬಸ್ಸಿಗೆ, ಈ ತರ ಒಂದು ಕಟ್ಟಡಗಳಿಗೆ ಒಂದಿಷ್ಟು ಅನುದಾನ, ಒಂದು ಪ್ಯಾಕೇಜ್ ಮಾಡಿ ಕೊಟ್ಬಿಡ್ಬೇಕು. ನಿಜ. ನಮ್ಮಲ್ಲಿ ಶಿಕ್ಷಣಕ್ಕೆ ಸಾಕಷ್ಟು ನಾವು ಎಲ್ಲಿ ಸಾಕಪ್ಪ ಅನ್ನಷ್ಟು ಕೊಟ್ಟರೆ ಬದಲಾವಣೆ ಮಾಡಕ್ಕೆ ಸಾಧ್ಯ. ಇವರೆಲ್ಲ ಸುಮ್ಮನೆ ತಮ್ಮ ಅನುಕೂಲಕ್ಕೋಸ್ಕರ ಕೆಲವೊಂದು ಸ್ಕೀಮ್ಗಳು ಮಾಡಿ ಇಲ್ಲಿ ಹಿಂದುಳಿದಂಗೆ ಕೆಲವೊಂದು ಕ್ಷೇತ್ರ, ನಮ್ಮದಲ್ಲ ಇಡೀ ರಾಜ್ಯಾದ್ಯಂತ ಈ ಥರ ಶಿಕ್ಷಣಕ್ಕೆ ಸಮಸ್ಯೆ ಆಗ್ತದೆ. ಆದ್ರೆ ನಮ್ಮಲ್ಲಿ ಮಾತ್ರ ಮುಂದುವರೆದ ದಿನಗಳಲ್ಲಿ ಚೆನ್ನಾಗಿ ಮಾಡ್ಬೇಕಂತ ಆಸೆ. ಓಕೆ. ಹೌದು, ನೀವು ಹೇಳ್ದಂಗೆ ಒಂದ್ ಹಳ್ಳಿಯಿಂದ ನೀವು ಮಾತ್ರ ಕಲ್ತಿದ್ರಿ, ಈಗ 200 ಜನ ಬರ್ತಾ ಇದ್ದಾರೆ ಅಂತ ಅಂದ್ರೆ ವ್ಯವಸ್ಥೆ ಸರಿಯಾಗಿದ್ರೆ ಮಾತ್ರ ತಂದೆ ತಾಯಿಗಳು ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಎಸ್, ಆದಷ್ಟು ಬೇಗ ಅದು ಸರಿ ಆಗ್ಲಿ ಅನ್ನೋದು ನಮ್ಮ ಆಶಯ. ಮೇಡಮ್, ಕೊನೆಯದಾಗಿ ನೀವು ನಿಮ್ಮ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ, ನಿಮ್ಮ ಕಾರ್ಯವೈಖರಿ ನಿಮಗೆ ತೃಪ್ತಿ ಇದೆಯಾ? ಖಂಡಿತವಾಗ್ಲೂ ನನ್ನ ಕಾರ್ಯವೈಖರಿ ನನಗೆ ತೃಪ್ತಿ ಅದ. ಆದರೂ ನಾನು ಒಂದು ಕನಸಾದ ಕ್ಷೇತ್ರದ ಬಗ್ಗೆ. ಆದರೆ ನನಗೆ ಅನುದಾನ ಆಗಲಿ, ಸಪೋರ್ಟ್ ಆಗಲಿ, ಸರ್ಕಾರದ ಒಂದು ಸಹಕಾರ ಇವೆಲ್ಲ ಬಂದರೆ ನಾನು ಮಾಡ್ಬೇಕನ್ನೋಂಥದ್ದಾದ. ಆದರೆ ನನ್ನ ಕಾರ್ಯವೈಖರಿ ನಂದೇನೆಂದರೆ, ನಾನು ಯಾವುದಕ್ಕೂ ಗಮನ ಕೊಡೋದಿಲ್ಲ. ನಾನು ಒಂದು ರೀತಿ ಜನರ ಸೇವಕಳು. ಬೆಳಗ್ಗೆ ಅವ್ರು ಬರೋದ್ರಾಗೆ ನಾನು ಕಾಯ್ತಾ ಇರ್ತೀನಿ ಅವರಿಗಾಗಿ. ಈ ಥರ ನನ್ನ ಕೆಲಸ ನಾನು ಮಾಡ್ತೀನಿ. ಸಾಕಷ್ಟು ಅನುದಾನ ಖರ್ಚು ಮಾಡಕತ್ತೀನಿ. ಹಳ್ಳಿಯಲ್ಲೆಲ್ಲ ಹೋಗಿ ಭೇಟಿ ಆಗ್ತೀನಿ. ಇದೆಲ್ಲ ನನಗೆ ಮಾಡೋಕೆ ಆಗ್ತದೆ. ಅದು ಆ ರೀತಿ ಏನು ನಾನು ಏನು ಮಾಡಲಿಲ್ಲಲ್ಲ ಅಂತೇನು ಕೈ ತಲೆ ಮೇಲೆ ಇಟ್ಕೊಂಡು ಕೊಡೋಂಥದ್ದೇನಿಲ್ಲ. ನಾನು ಮಾಡ್ತೀನಿ. ಅದು ಎಲ್ಲರಿಗೂ ಕೂಡ ಅದು ಇಷ್ಟ ಆಗತ್ತದ. ಮೇಡಮ್, ಇನ್ನೊಂದು, ದೇವದುರ್ಗ ಸಿಟಿ ಅಂದ ತಕ್ಷಣ ಸಹಜವಾಗಿ ಸಿಟಿ ಹಂಗಿರ್ಬೇಕು, ಹಿಂಗಿರುತ್ತೆ ಅಂತೆಲ್ಲ ಕಲ್ಪನೆ ಇರುತ್ತೆ. ಮೇಡಮ್, ನೀವು ಗೆದ್ದ ನಂತರ ದೇವದುರ್ಗ ಸಿಟಿಗೆ ಏನ್ ಕೊಟ್ಟಿದ್ದೀರಿ? ಸರ್, ಈಗ ದೇವದುರ್ಗ ಸಿಟಿಗೆ ಪುರಸಭೆ ಅನುದಾನ ಬಿಟ್ಟರೆ ಬೇರೆ ಏನು ಇರಲಿಲ್ಲ ಇಲ್ಲಿ. ಮೊದಲಿರ್ತಕ್ಕಂಥವ್ರು ಯಾರು ನಮ್ಮ ಸಿಟಿನ ಗಮನಿಸಿರಲಿಲ್ಲ. ನಾನು ಬಂದಮೇಲೆ ಸುಮಾರು 15 ಕೋಟಿ ಸಿಟಿಗೆ ಅನುದಾನ ಕೊಟ್ಟೀನಿ. 2023, 24, 25, 26ರಲ್ಲಿ. ಈಗೂ ಕೂಡ ಮತ್ತೆ
ಒಂದು ಪ್ಲಾನ್ ಮಾಡ್ಬೇಕನ್ನೋಂಥದ್ದು ಅದ. ಅದೇನಪ್ಪ Okay. ಅಂತಂದ್ರೆ ಇವು ಕೆಲವೊಂದು ಸಿಟಿ ಲೈಟ್ಗಳು, ಡಿವೈಡರು, ಇದಕ್ಕೆಲ್ಲ ಅನುದಾನ ಕೊಟ್ಟಿನಿ. ಮತ್ತೆ ಪ್ರತಿ ಒಂದು ವಾರ್ಡ್ಗಳಲ್ಲಿ CC ರಸ್ತೆ ಚರಂಡಿಗಳು ಅದನ್ನು ನಾವು ಮಾಡಿವಿ ಇಲ್ಲಿ. ಮತ್ತೆ ಟೌನ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಶಾಲಾ ಕಟ್ಟಡಗಳಿಗೆ ಕೂಡ ಅನುದಾನ ಕೊಟ್ಟಿನಿ. 3 ಕೋಟಿ ಒಂದು ವೆಚ್ಚದಲ್ಲಿ ಅನುದಾನ ಕೊಟ್ಟಿವಿ. ಸ್ವಚ್ಛತೆಗೆ ಜಾಸ್ತಿ ನಾವು ಇಲ್ಲಿ ಆದ್ಯತೆ ಕೊಟ್ಟಿವಿ. Okay. ಅದಲ್ದೇನೆ ಈಗ ನನ್ನ ಅವಧಿಯಲ್ಲಿ ಸುಮಾರು 4 KV ಸಬ್ಸ್ಟೇಷನ್ಸ್ ಎಲ್ಲ ಬಂದವು. ಅವು ಕೂಡ ಈಗ ಮಸರ್ಕಲ್ ಒಂದು, ಕ್ಯಾದಿಗೇರ ಒಂದು, ಇದು ಜಾಲಹಳ್ಳಿ, ಈ ತರ ದೇವದುರ್ಗ 200 KVದು ಈ ತರ ಎಲ್ಲ ಸಬ್ಸ್ಟೇಷನ್ಗಳು ಬಂದು ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಕರೆಂಟಿನ ಸಮಸ್ಯೆನೇ ಬಗೆಹರಿತಿದೆ ನಮಗೆ. ಅವೆಲ್ಲ ಈ ಟೆಂಡರ್ ಆಗ್ಯಾವ, ಈಗ ಕೆಲಸ ಸ್ಟಾರ್ಟ್ ಆಗ್ಯಾವ ಕೆಲವೊಂದ್ ಕಡೆ. ಹಂಗಾಗಿ ಅದು ಒಂದು ಬಹಳ ನನಗೆ ದೊಡ್ಡ ತೃಪ್ತಿ ಅದ. ಮತ್ತೆ ಮೊನ್ನೆ ಒಂದು KVಗೆ ಒಂದು ಹಳೇ ಕಟ್ಟಡ ಇತ್ತದು, ಅದನ್ನ ನಾವು ಯಾವಾಗ್ಲೂ ನೋಡ್ತಿದ್ವಿ, ಮಾಡಿರ್ಲಿಲ್ಲ ಯಾರು. ಅದು ಕೂಡ ಒಂದು 2.5 ಕೋಟಿ ದುಡ್ಡಿನಲ್ಲಿ ಅದು ಕೂಡ ಮೊನ್ನೆ ಭೂಮಿ ಪೂಜೆ ಆಯ್ತು. ಪೊಲೀಸ್ ಕಾಲೋನಿಯಲ್ಲಿ ನಾನಿರೋದ್ರಿಂದ ಬಹಳಷ್ಟು ಪೊಲೀಸ್ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಾರೆ ಅಂತೇಳಿ ಅದು ಕೂಡ ಸ್ಯಾಂಕ್ಷನ್ ಮಾಡ್ಕೊಂಡ್ ಈಗ ಮುಗಿ ಹಂತದಲ್ಲಿ ಅದು ಕೂಡ ಅದ. ಸಾಕಷ್ಟು ಸಿಟಿ ಬಗ್ಗೆ ನನಗೊಂದು ಕನಸದ. ಇದೆಲ್ಲ ರಾಜಕಾಲುವೆ ಆಗ್ಬೇಕು, ಒಳ ಚರಂಡಿ ಆಗ್ಬೇಕು, ಅದಾದ್ಮೇಲೆ ಇವು ಉದ್ಯಾನವನ ಆಗ್ಬೇಕು ಅನ್ನೋಂಥದ್ದು ಅದ. ಅದು ಉದ್ಯಾನವನ ಈ ಸಲ ಈ ಅನುದಾನದಲ್ಲಿ ನಾನು ಉದ್ಯಾನವನಕ್ಕೆ ಒಂದು ಒತ್ತು ಕೊಡ್ತೀನಿ, ಅದಕ್ಕೆ ಅನುದಾನ ಕೊಡ್ತೀನಿ. ಇಲ್ಲಿ ಹೊಸಕೆರೆ ಅಂತೇಳಿ ಇಲ್ಲಿ ಜಾಗ ಅದ, ಅಲ್ಲಿ ಎಲ್ಲರಿಗೆ ಒಂದು ಇದು ಮಾಡಕ್ಕ ಇವೆಲ್ಲ ನಾನು ಸಿಟಿ ಡೆವಲಪ್ಮೆಂಟಿಗೆ ಮುಂದೆ ಎಲ್ಲನೂ ಏನು ಇಲ್ಲಿ ಅವಶ್ಯಕತೆ ಅದ ಅದನ್ನ ನಾನು ಈಗಾಗಲೇ ಅನುದಾನ ಕೊಟ್ಟಿನಿ, ಮುಂದೆ ಕೂಡ ಖಂಡಿತವಾಗ್ಲೂ ಕೊಡ್ತೀನಿ. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ ನಿಮ್ಮ ಜನರಿಗೆ? ನನ್ನ ದೇವದುರ್ಗ ಜನ ಇಡೀ ರಾಜ್ಯದಲ್ಲಿ ನನ್ನನ್ನು ಗುರುತಿಸಿ ಕರೆಮಲ ನೀವು ದೇವದುರ್ಗ ಕ್ಷೇತ್ರದ MLA ಅಲ್ಲ ನೀವು ಅಂತೇಳಿ ನನಗೊಂದು ಡ್ರೆಸ್ ಕೊಟ್ಟಂಗೆ ಆಗ್ಬಿಟ್ಟದ. ಅವರು ಒಂದು ಆಶೀರ್ವಾದ ಮಾಡಿ ಎಲ್ಲಿ ನೋಡಿದ್ರೆ ದೇವದುರ್ಗದಂಗೆ ಎಲೆಕ್ಷನ್ ಆಗಬೇಕು, ಪ್ರಜಾಪ್ರಭುತ್ವ ನೆತ್ತಿಡಿದ ತಾಲೂಕು ಅಂತೇಳಿ ಪ್ರತಿಯೊಬ್ಬರು ದೇವದುರ್ಗನ ಕೊಂಡಾಡೋಂಥ ಒಂದು ವಿಚಾರ ಇರೋದ್ರಿಂದ ನನಗೂ ಕೂಡ ಅಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟಂತ ನನ್ನ ದೇವದುರ್ಗಕ್ಕೆ ಸದಾ ಕಾಲ ಅವರಿಗೆಲ್ಲ ದೇವರು ಸಕಲೇಶ್ವರ ಆರೋಗ್ಯ ಕೊಟ್ಟು ನನಗೆಲ್ಲ ಕ್ಷೇತ್ರನ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯಂಥ ಒಂದು ಸಮೃದ್ಧಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ. ಅವ್ರಿಗೆ ಸದಾ ನಾನು ಋಣಿಯಾಗಿ ಕೆಲಸ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಅವರಿಗೆ ಕೇಳ್ತೀನಿ.